ಶಿವಕುಮಾರ್ಗೂ 40 ವರ್ಷ ರಾಜಕಾರಣ ಅನುಭವ ಇದೆಯಪ್ಪ. ಪಾಲಿಟಿಕ್ಸ್ ಇಸ್ ನಾಟ್ ಎ ಫುಟ್ಬಾಲ್, ಇಟ್ ಇಸ್ ಎ ಚೆಸ್ ಗೇಮ್. ನಾನು ವ್ಯಕ್ತಿ ಪೂಜೆ ಮಾಡೋನಂತೂ ಅಲ್ಲ, ಪಕ್ಷದ ಪೂಜೆ ಮಾಡೋನು. ಹಿಂದೆನೂ ಹೇಳಿದ್ದೀನಿ, ಇವತ್ತು ಅದನ್ನೇ ಪ್ರತಿಪಾದನೆ ನಾನು ಮಾಡ್ತೀನಿ. ಆರನೇ ತರಗತಿಗೆ ಸಿಎಂ ಆಗಬೇಕೆಂಬ ಕನಸು ಕಂಡವರು, ಚಾಣಕ್ಯನ ರಾಜಕೀಯ ರಣತಂತ್ರಗಳನ್ನ ಕರಗತ ಮಾಡಿಕೊಳ್ಳಲು ವೇದಶಾಸ್ತ್ರಗಳ ಪಾಠ ಹೇಳಿಕೊಂಡವರು. ಅವರಿಗೆ ಮುಖ್ಯಮಂತ್ರಿ ಆದರೆ ಪಾಲಿಟಿಷಿಯನ್ ಮೊದಲಾಗಬೇಕಾಗುತ್ತೆ. ಯಾಕೆಂದರೆ ರೈತ ಆಗ್ಬೋದು, ಆದರೆ ಬಿಸ್ನೆಸ್ ಮ್ಯಾನ್ ಆದರೂ ಮುಖ್ಯಮಂತ್ರಿ ಆದಂತ ಹೇಳೋಕ್ಕಾಗಲ್ಲ. 20ನೇ ವಯಸ್ಸಿಗೆ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರ ಪ್ರೀತಿಗೆ ಪಾತ್ರರಾದವರು. ದೇವೇಗೌಡರ ಕ್ಷೇತ್ರದಲ್ಲಿ ಅಂತಹ ದೇವೇಗೌಡರನ್ನೇ ಮಣಿಸಿದ ಸ್ಟ್ರಾಟಜಿ ಉಳ್ಳವರು. ಬಂದಿಖಾನೆ ಸಚಿವರಾದವರು, ಸಿಎಂ ಆಗಿಯೇ ಆಗ್ತಾರೆಂಬ ಕನಸು ಹೊತ್ತವರು. ನನ್ನ ಟೆಂಪಲ್ ದೆಹಲಿಯಲ್ಲಿದೆ, ನನ್ನ ದೇವರು ದೆಹಲಿಯಲ್ಲಿದ್ದಾರೆ ಅಂತ ಹೈಕಮಾಂಡ್ ಅನ್ನೇ ದೇವರೆಂಬಂತೆ ಆರಾಧಿಸಿ ನಡೆದುಕೊಂಡವರು. ಕಾಂಗ್ರೆಸ್ನಲ್ಲಿ ಎಣವರನು ನಾನೇ, ಪಲ್ಲಕ್ಕಿ ಹೊರನು ನಾನೇ ನಿನ್ನದು ಅಂತ ಹೇಳಿದ್ದೀನಿ. ಎಸ್, ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್, ಡಿಕೆ ಶಿವಕುಮಾರ್ ಅಲಿಯಾಸ್ ಡಿಕೆಶಿ ಕೊನೆಗೂ ರಾಜ್ಯದ ಮುಖ್ಯಮಂತ್ರಿಯಾಗುತ್ತಿದ್ದಾರೆ, ನಾಡ ದೊರೆಯಾಗುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಿದ್ದಾರೆ. ಮುಂದಿನ ವಾರದಿಂದಲೇ ಕರುನಾಡಿನಲ್ಲಿ ಶಿವಕುಮಾರ ಪರ್ವವೇ ಶುರುವಾಗಲಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಆಲಹಳ್ಳಿಯಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ವೈರತ್ವವನ್ನೆಲ್ಲ ಮೆಟ್ಟಿ ನಿಂತು ರಾಜ್ಯ ರಾಜಕಾರಣದಲ್ಲಿ ದೊರೆಯಾಗಿ ಬೆಳೆದು ನಿಲ್ಲೋದಂದ್ರೆ ಸುಲಭದ ಮಾತಲ್ಲ. ದೊಡ್ಡ ಆಲಹಳ್ಳಿಯ ಪಕ್ಕದ ಶಿವಾಲದಪ್ಪನ ಬೆಟ್ಟದಲ್ಲಿರೋ ಪರಶಿವನಿಗೆ ತಾಯಿ ಹೊತ್ತ ಒಬ್ಬಟ್ಟಿನ ಹರಕೆಗೆ ಹುಟ್ಟಿದ ಡಿಕೆ ಶಿವಕುಮಾರ್ ಈಗ ಸಿಎಂ ಆಗ್ತಿದ್ದಾರೆ ಅಂದ್ರೆ ಅದು ಆ ಹಾದಿ ಹೂವಿನ ಹಾಸಿಗೆಯಲ್ಲ. ಶಿವಾಲದಪ್ಪನ ನೆನಪಲ್ಲಿ ಶಿವಕುಮಾರನಾಗಿ ಹೆಸರು ಪಡೆದು ಅತ್ಯಂತ ದೈವ ಭಕ್ತನು, ಏಕಕಾಲದಲ್ಲಿ ರಾಜಕಾರಣಿಯೂ, ಉದ್ಯಮಿಯೂ, ವೇದಶಾಸ್ತ್ರ ಪಾರಂಗತನೂ, ಸಂಘಟಕನೂ, ಟ್ರಬಲ್ ಶೂಟರ್ ಆಗಿಯೂ ಬೆಳೆದು ನಿಲ್ಲೋದು ಅಂದ್ರೆ ಅದು ರಾತ್ರೋರಾತ್ರಿ ನಡೆದು ಹೋದ ಪವಾಡವಲ್ಲ. ಹೋಗದೇ ಇರೋ ದೇವಸ್ಥಾನ ಮತ್ತು ಮಾತಾಡಿಸದೇ ಇರೋ ಪುರೋಹಿತರು, ಆಮೇಲೆ ಭವಿಷ್ಯ ಹೇಳೋರು, ಜ್ಯೋತಿಷಿಗಳು ಯಾರೂ ಇಲ್ಲವೇ ಇಲ್ಲ. ಅದರಲ್ಲಿ ಭಾಳ ನಂಬಿಕೆ ಅವರಿಗೆ ನೋಣವಿನಕೆರೆ ಅಜ್ಜಯ್ಯನ ಬಗ್ಗೆ ಭಾಳ ನಂಬಿಕೆ. ಆಮೇಲೆ ಅವರು ಕೇರಳ, ತಮಿಳುನಾಡಲ್ಲಿ ಹಲವಾರು ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ. ಆಮೇಲೆ ಇತ್ತೀಚೆಗೆ ನಾಗಾ ಸಾಧುಗಳೆಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದು ಫೋಟೋಗಳೆಲ್ಲ ಬರ್ತಾ ಇದ್ದದ್ದು ನೋಡಿದ್ರಿ. ಆದ್ದರಿಂದ ಈ ಭಾರಿ ದೈವ ಭಕ್ತರು ಅವರು. ಮತ್ತು ತನಗೇನೇ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ದೇವರ ಮೊರೆ ಹೋಗೋದು ಅವರಿಗೊಂದು ದೊಡ್ಡ ಇದು. ಡಿಕೆ ಶಿವಕುಮಾರ್ ಅವರ ರಾಜಕೀಯದ ಹಾದಿ ಹಾಗಿತ್ತು. ಹೊಸ ಕಾಲದ ರಾಜಕಾರಣಿಗಳಿಗೆ ಒಂದು ಪಾಠದಂತೆ. ಅತ್ಯಂತ ಚಿಕ್ಕ ವಯಸ್ಸಲ್ಲೇ ರಾಜಕಾರಣಕ್ಕೆ ಧುಮುಕಿ ಚಿಗುರು ಮೀಸೆಯ ಯುವಕನಾಗಿದ್ದಾಗಲೇ ರಾಜೀವ್ ಗಾಂಧಿ ಅವರ ನೆಚ್ಚಿನ ಹುಡುಗನಾಗಿ, ಆ ಕಾಲದಲ್ಲೇ ಅತಿದೊಡ್ಡ ರಾಜಕಾರಣದ ಕುಟುಂಬವಾಗಿದ್ದ ಎಚ್ ಡಿ ದೇವೇಗೌಡರಂಥವರನ್ನೇ ಎದುರು ಹಾಕ್ಕೊಂಡು ದಶಕಗಳಿಂದ ಈ ಕ್ಷಣದವರೆಗೂ ಅದೇ ಹಾದಿಯಲ್ಲಿ ಸಾಕ್ತಿರೋ ಡಿಕೆ ಶಿವಕುಮಾರ್ ಅವರ ರಾಜಕೀಯವೆಂದ್ರೆ ಕನಕಪುರದ ಬಂಡೆಯಂತೆ ಕಠೋರ, ಕಟುನಿಷ್ಠುರ. ಶಾಲೆ ಕಾಲೇಜು ದಿನಗಳಲ್ಲೇ ಸಂಘಟನೆ, ಭಾಷಣ, ಸ್ಟ್ರಾಟಜಿಯಲ್ಲಿ ನಿಪುಣರಾಗಿದ್ರು ಡಿಕೆ ಶಿವಕುಮಾರ್. ವಿಶೇಷವೆಂದ್ರೆ ಅವರಿಗೆ 6ನೇ ತರಗತಿಯಲ್ಲಿದ್ದಾಗಲೇ ತಾನು ಮುಂದೆ ಒಬ್ಬ ದೊಡ್ಡ ರಾಜಕಾರಣಿಯಾಗಬೇಕೆಂಬ ಆಸೆ ಇತ್ತಂತೆ. ಸಾಮಾನ್ಯ ಕುಟುಂಬ, ಅತ್ಯಂತ ಬಡತನದ ಫ್ಯಾಮಿಲಿ ಅಲ್ಲದಿದ್ರು ಊರಿಗೆ ನೇತಾರರಂತಿದ್ದವರು ಡಿಕೆ ಶಿವಕುಮಾರ್ ಅವರ ತಂದೆ. ಹಾಗೆ ಶಾಲೆ ಕಾಲೇಜಿನಲ್ಲಿ ಕಲಿಯುತ್ತಿದ್ದಾಗಲೇ ಅವರು ವಿದ್ಯಾರ್ಥಿ ಕಾಂಗ್ರೆಸ್ನ ಚಟುವಟಿಕೆಯಲ್ಲಿ ಸಕ್ರಿಯರಾಗಿರುತ್ತಿದ್ರು. ಸದಾ ಅವರ ಹಿಂದೆ ವಿದ್ಯಾರ್ಥಿಗಳ ಒಂದು ದೊಡ್ಡ ಪಡೆಯೇ ಇರುತ್ತಿತ್ತು. ಹಾಗೆ ಡಿಕೆಶಿ 1982ರಲ್ಲಿ ಪರಿಪೂರ್ಣವಾಗಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಮತ್ತು 20ನೇ ವಯಸ್ಸಿಗೆ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ. ಇಂದು ಮುಖ್ಯಮಂತ್ರಿ ಆಗ್ತಿರೋ ಡಿಕೆ ಶಿವಕುಮಾರ್ ತಮ್ಮ 20ರ ಹರೆಯದಲ್ಲೇ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಮತ್ತು ಆಗಲೇ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರ ನೆಚ್ಚಿನ ಹುಡುಗನಾಗಿ ಬಿಟ್ಟಿದ್ರು. ಯೂತ್ ಕಾಂಗ್ರೆಸ್ಸಿಂದ
ಅದ್ರ ಮೊದಲು NSUIಯಿಂದ ಆಮೇಲೆ ಕಾಂಗ್ರೆಸ್ನಲ್ಲಿ ಯುವ ನಾಯಕರಾಗಿದ್ದಾಗಿಂದ ಈ ಟ್ರಬಲ್ ಶೂಟರು ಎಲ್ಲ ಕಡೆ ಹೋಗೋದು DK ಶಿವಕುಮಾರ್ ಅವರು ಮಾಡ್ಕೊಬಂದಿರೋಂಥ ಪ್ರವೃತ್ತಿ. ಮತ್ತು ಅದರಿಂದನೇ ಅವರು ಭಾಳ ಫೇಮಸ್ ಕೂಡ ಆಗಿದೆ. ಅಂದರೆ ಭಾಳ ಧೈರ್ಯವಂತ, ಯಾರಿಗೂ ಹೆದರಲ್ಲ, ಎಲ್ಲಿ ಬೇಕಿದ್ರೂ ಹೋಗ್ತಾರೆ ಅಂತ. 1988ರಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಒಂದು ದಿನ ಬೆಂಗಳೂರಿಗೆ ಬಂದಿದ್ರು. DK ಶಿವಕುಮಾರ್ ಆಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಕಂಠೀರವ ಸ್ಟೇಡಿಯಂನಲ್ಲಿ ರಾಜೀವ್ ಗಾಂಧಿಯ ದೊಡ್ಡ ಸಮಾವೇಶ ಆಯೋಜನೆಯಾಗಿತ್ತು. ಆ ಸಭೆಗೆ DKಶಿ ಭಾರೀ ಸಂಖ್ಯೆಯಲ್ಲಿ ಜನರನ್ನ ಕರೆತಂದಿದ್ರು. ಸಮಾವೇಶ ಅತ್ಯಂತ ಯಶಸ್ವಿಯಾಗಿತ್ತು. ಸಮಾವೇಶದ ಬಳಿಕ ರಾಜೀವ್ ಗಾಂಧಿ ಅವರನ್ನ ಬೀಳ್ಕೊಡುವಾಗ ಏರ್ಪೋರ್ಟ್ನಲ್ಲಿ DKಶಿ ಅವರನ್ನ ಕಂಡು ಗೌಡ ಅಂತ ಕರೆದು ಬೆನ್ನು ತಟ್ಟಿದ್ರು. ಅದಾಗಿ ಕೆಲ ಹೊತ್ತಲ್ಲೇ DKಶಿ ಅವರಿಗೆ ತಕ್ಷಣವೇ ಬೆಂಗಳೂರಿನ ಕಮಿಷನರ್ ಕಚೇರಿಗೆ ಬರುವಂತೆ ಕರೆ ಬಂದಿತ್ತು. ಅಲ್ಲಿ ವೀಸಾ, ಪಾಸ್ಪೋರ್ಟ್ ಕೇಳಿ ಪಡೆದು ನೀವು ಜಾಗತಿಕ ಯುವಜನೋತ್ಸವದಲ್ಲಿ ಭಾಗಿಯಾಗಲು ವಿದೇಶಕ್ಕೆ ಹೋಗುವ ತಂಡಕ್ಕೆ ಆಯ್ಕೆಯಾಗಿದ್ದೀರಿ ಎಂದಿದ್ರಂತೆ. ಅಂದ್ರೆ 20ನೇ ವಯಸ್ಸಿಗೆ DKಶಿ ಅವರ ಸಂಘಟನಾ ಚಾತುರ್ಯವನ್ನ ಗಮನಿಸಿದ ರಾಜೀವ್ ಗಾಂಧಿ ಅವರನ್ನ ವಿದೇಶಕ್ಕೆ ಕಳುಹಿಸುವ ನಿರ್ಧಾರಕ್ಕೆ ಬಂದಿದ್ರು. 20ರ ಹುಡುಗನಿದ್ದಾಗಲೇ DKಶಿ ವಿರುದ್ಧ ಹೈಕಮಾಂಡ್ಗೆ ದೂರು. DK ಶಿವಕುಮಾರ್ ಸಿಎಂ ಆಗಬಾರ್ದು, ಅವರಿಗೆ ಪಟ್ಟ ಕೊಡಬಾರದು ಅಂತ ವಿರೋಧ ಶುರುವಾಗಿದ್ದು ಅಥವಾ ಇಂಥ ಆಕ್ಷೇಪವನ್ನ DKಶಿ ಅವರು ಎದುರಿಸುತ್ತಿರೋದು ಇದೇ ಮೊದಲಲ್ಲ. ಅವರ ರಾಜಕೀಯದ ಮೊದಲ ದಿನದಿಂದಲೇ ಇಂಥ ಆಕ್ಷೇಪ, ದೂರುಗಳನ್ನ ಕೇಳುತ್ತಾ ಬಂದಿದ್ದಾರೆ. ಹಾಗಾಗಿಯೇ ಅವರು ಮತ್ತೆ ಮತ್ತೆ ಗಟ್ಟಿಯಾಗಿದ್ದಾರೆ. ಆಗ DK ಶಿವಕುಮಾರ್ ಅಸೆಂಬ್ಲಿ ಚುನಾವಣೆಗೆ ನಿಂತು ಸೋತಿದ್ರು. ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ರು. ಜೊತೆಗೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. DKಶಿ ಸಂಘಟನಾ ಕೌಶಲವನ್ನ ನೋಡಿ ರಾಜೀವ್ ಗಾಂಧಿ ಅವರನ್ನ ವಿದೇಶಕ್ಕೆ ಕಳುಹಿಸೋ ನಿರ್ಧಾರಕ್ಕೆ ಬಂದಿದ್ರು. ಆದ್ರೆ ಈ ವಿಚಾರವನ್ನ ತಿಳಿಯುತ್ತಲೇ ರಾಜ್ಯದ 5 ಮಂದಿ ಕಾಂಗ್ರೆಸ್ ಸಂಸದರು ನೇರ ದೆಹಲಿಗೆ ತೆರಳಿ DKಶಿ ಅವರನ್ನ ಜಾಗತಿಕ ಯುವಜನೋತ್ಸವಕ್ಕೆ ಕಳಿಸದಂತೆ ಒತ್ತಡ ಹೇರಿದ್ರಂತೆ. ರಾಜೀವ್ ತಮ್ಮ PA ವಿನ್ಸೆಂಟ್ ಜಾರ್ಜ್ನನ್ನ ಕರೆದು ಈ ಆರೋಪದ ಬಗ್ಗೆ ವಿಚಾರಣೆ ನಡೆಸಿ ಅಂದ್ರಂತೆ. ಎಲ್ಲ ವಿಚಾರಣೆಯ ಬಳಿಕ DKಶಿ ಮತ್ತು 5 ಎಂಪಿಗಳನ್ನ ಕರೆಸಿದ ರಾಜೀವ್ ಗಾಂಧಿ ಓನ್ಲಿ ಕಾಂಟ್ರವರ್ಷಿಯಲ್ ಲೀಡರ್ಸ್ ಆರ್ ಬೆನಿಫಿಷಿಯಲ್, ಕಾಂಟ್ರವರ್ಷಿಯಲ್ ಲೀಡರ್ಸ್ ಆರ್ ಸಕ್ಸಸ್ಫುಲ್. ಆ ಹುಡುಗನದ್ದೇನು ತಪ್ಪಿಲ್ಲ ಅಂದ್ರಂತೆ. ತಾಯಿಯ ಚಿನ್ನ ಅಡವಿಟ್ಟು ಮೊದಲ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿದ್ರು. 1985 DK ಶಿವಕುಮಾರ್ ಅವರ ಬದುಕಿನ ಅತ್ಯಂತ ಮುಖ್ಯ ಘಟ್ಟ. ಆವರೆಗೆ ಕಾಲೇಜಿನಲ್ಲಿ ಯುವ ಕಾಂಗ್ರೆಸ್ನಲ್ಲಿ ಸಂಘಟನೆ ಮಾಡುತ್ತಾ, ಭಾಷಣ ಮಾಡುತ್ತಾ, ಯುವಕರನ್ನ ಬೆಳೆಸುತ್ತಾ ತಾನೂ ಬೆಳೆಯುತ್ತಿದ್ದ DK ಶಿವಕುಮಾರ್ ಮೊದಲ ಬಾರಿ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸುತ್ತಾರೆ. ಅದು HD ದೇವೇಗೌಡರ ವಿರುದ್ಧ. ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಂದಿನ ಪ್ರಭಾವಿ ಜನತಾದಳ ನಾಯಕರಾದ HD ದೇವೇಗೌಡ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮ ಅಭ್ಯರ್ಥಿ ಸಿಗುವುದು ದುರ್ಲಭವಾದಾಗ ಪಕ್ಷದ ವರಿಷ್ಠರ ಕಣ್ಣು DK ಶಿವಕುಮಾರ್ ಮೇಲೆ ಬಿದ್ದಿತ್ತು. ಕಾಂಗ್ರೆಸ್ ಟಿಕೆಟ್ DK ಶಿವಕುಮಾರ್ ಎಂಬ ರಾಜಕಾರಣದಲ್ಲಿ ಆಗಷ್ಟೇ ಅಂಬೆಗಾಲಿಡುತ್ತಿದ್ದ ಹುಡುಗನಿಗೆ ಸಿಕ್ಕಿತ್ತು. ವಿಶೇಷವೆಂದ್ರೆ ಆಗಲೂ DK ಶಿವಕುಮಾರ್ ಅವರಿಗೆ ಟಿಕೆಟ್ ನೀಡುವುದಕ್ಕೆ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರು ವಿರೋಧಿಸಿದ್ರು. ಆಗ DK ಬಳಿ ಹಣವಿರಲಿಲ್ಲ. ತಾಯಿ ಮತ್ತು ತಂಗಿಯ ಚಿನ್ನವನ್ನೆಲ್ಲ ಅಡವಿಟ್ಟು DKಶಿ ಎಲೆಕ್ಷನ್ಗೆ ನಿಲ್ತಾರೆ ಮತ್ತು ದೇವೇಗೌಡರ ಎದುರು ಸೋತು ಬಿಡ್ತಾರೆ. ಆದರೆ ದೇವೇಗೌಡರಿಗೆ ಅದು ಸುಲಭದ ಗೆಲುವಾಗಿರಲಿಲ್ಲ. ಆದರೆ ಸೋಲೇ ಗೆಲುವಿನ ಮೆಟ್ಟಿಲು ಎಂಬ ಮಾತು DKಶಿ ಬದುಕಲ್ಲಿ ಅಕ್ಷರಶಃ ನಿಜವಾಗಿ ಬಿಟ್ಟಿತ್ತು. 1987ರಲ್ಲಿ DK ಶಿವಕುಮಾರ್ ಸಾತನೂರು ಕ್ಷೇತ್ರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಗೊಂಡ್ರು. 1989ರಲ್ಲಿ ಮತ್ತೆ ಅದೇ ಸಾತನೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಅಷ್ಟೊತ್ತಿಗೆ ರಾಜಕಾರಣ DKಗೆ ಕರಗತವಾಗಿತ್ತು. ಹುಡುಗರನ್ನ ಬೆಳೆಸಿದ್ರು, ನಾಯಕತ್ವವನ್ನ ಗುರುತಿಸಿದ್ರು. 14,000 ವೋಟ್ನಲ್ಲಿ DKಶಿ ಗೆದ್ದೇ ಬಿಟ್ರು. ಬಟ್ ಹಿ ಈಸ್ ಎನ್ ಅನ್ಕ್ವೆಶ್ಚನ್ ಲೀಡರ್ ಆಫ್ ದಿ ಒಕ್ಕಲಿಗಸ್. ದೇವೇಗೌಡನ್ ಬಿಟ್ಟರೆ ನೆಕ್ಸ್ಟ್ ಬರೋದೇ ಶಿವಕುಮಾರ್. ಅಲ್ಲಿ ಕುಮಾರಸ್ವಾಮಿಯವರು ಇದ್ದಾರೆ, ಆದರೆ ದೇವೇಗೌಡರು ಇರೋವರೆಗೆ ಅವರೇನೇ ಲೀಡರ್ ಒಕ್ಕಲಿಗಸ್ಗೆ. ನೆಕ್ಸ್ಟ್ ಬರ್ತಾರೆ ಶಿವಕುಮಾರ್. ಗೌಡರ ಕ್ಷೇತ್ರದಲ್ಲಿ ಗೌಡರನ್ನೇ ಸೋಲಿಸುವ DKಶಿ ಸ್ಟ್ರಾಟಜಿ. ಮೊದಲ ಚುನಾವಣೆಯಿಂದಲೇ HD ದೇವೇಗೌಡ ಕುಟುಂಬವನ್ನ ಎದುರು ಹಾಕ್ಕೊಂಡೇ ಬಂದರು DKಶಿ. 3 ದಶಕಗಳ ಕಾಲ ದೇವೇಗೌಡ ಅವರನ್ನ ರಾಜಕೀಯವಾಗಿ ಪ್ರತಿ ಹಂತದಲ್ಲಿಯೂ ವಿರೋಧಿಸಿಕೊಂಡು ಬಂದರು. ಇಬ್ಬರೂ ರಾಜಕೀಯವಾಗಿ ಒಬ್ಬರನ್ನೊಬ್ಬರು ಮಣಿಸಲು ಹೋರಾಟ ನಡೆಸಿದವರು. 2002ರ ಕನಕಪುರ ಲೋಕಸಭಾ ಕ್ಷೇತ್ರ ಉಪಚುನಾವಣೆಯಲ್ಲಿ
ಎಚ್.ಡಿ. ದೇವೇಗೌಡರು ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ವಿರುದ್ಧ ಗೆಲುವು ಸಾಧಿಸಿದ್ರು. ಆದ್ರೆ 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೆಣೆದ ರಾಜಕೀಯ ತಂತ್ರಗಾರಿಕೆಯಲ್ಲಿ ಕಾಂಗ್ರೆಸ್ನ ತೇಜಸ್ವಿನಿ ಗೌಡ ಎದುರು ದೇವೇಗೌಡರು ಸೋಲು ಅನುಭವಿಸಿದ್ರು. ಗೌಡರ ಕ್ಷೇತ್ರದಲ್ಲೇ ಗೌಡರನ್ನ ಸೋಲಿಸುವಂಥ ಸ್ಟ್ರಾಟಜಿಯನ್ನ ರೂಢಿಸಿಕೊಂಡ್ರು. ಅಂತಹ ದೇವೇಗೌಡರನ್ನೇ ಸೋಲಿಸುವ ಮಟ್ಟಕ್ಕೆ ಹಠತೊಟ್ಟು ಡಿ.ಕೆ. ಶಿವಕುಮಾರ್ ಬೆಳೆದು ನಿಂತಿದ್ದೇ ಒಂದು ಕೌತುಕ. ಕಳೆದ 23 ಮತ್ತು 24 ಎರಡೂ ಎಲೆಕ್ಷನ್ ತಗೊಂಡ್ರೆ ಒಕ್ಕಲಿಗ ಸಾಕಷ್ಟು ಮತಗಳು ಬಂದಿದ್ದು ಶಿವಕುಮಾರ್ ಅವರ 23ರಲ್ಲಿ ಇವರೇ ಮುಂದಿನ ಮುಖ್ಯಮಂತ್ರಿ ಆಗ್ಬೋದು ಅಂತ ಜನ ವೋಟ್ ಕೊಟ್ಟಿದ್ದಾರೆ. ಬಂಗಾರಪ್ಪರನ್ನ ಸಿಎಂ ಮಾಡಿದ್ದೇ ಡಿ.ಕೆ.ಶಿ. 1991ರ ಹೊತ್ತು ಬೆಂಗಳೂರಿಗೆ ಬಂದಿದ್ದ ರಾಜೀವ್ ಗಾಂಧಿ ಡಿ.ಕೆ. ಶಿವಕುಮಾರ್ರನ್ನ ಕರೆಸಿಕೊಂಡಿದ್ರು. ರಾತ್ರಿ ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ಬೆಂಗಳೂರಿನತ್ತ ಹೊರಟಿದ್ರು. ಆಗ ಸಿಎಂ ಆಗಿದ್ದ ವೀರೇಂದ್ರ ಪಾಟೀಲ್ ಅವರ ಆರೋಗ್ಯ ಹದಗೆಟ್ಟಿತ್ತು. ಮತ್ತೆ ಸಿಎಂ ಸ್ಥಾನಕ್ಕೆ ಬೇರೆಯವರನ್ನ ಕೂರಿಸೋ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಂದೊದಗಿತ್ತು. ಕಾರಲ್ಲಿ ಪ್ರಯಾಣಿಸುತ್ತಾ ರಾಜೀವ್ ಗಾಂಧಿ ಡಿ.ಕೆ.ಶಿ ಅವರಲ್ಲಿ ಯಾರನ್ನು ಸಿಎಂ ಮಾಡಬಹುದು ಅಂತ ಕೇಳಿದ್ರಂತೆ. ಡಿ.ಕೆ. ಶಿವಕುಮಾರ್ ಯಾವುದೇ ಹಿಂಜರಿಕೆ ಇಲ್ಲದೆ ಬಂಗಾರಪ್ಪರ ಹೆಸರನ್ನ ಹೇಳಿದ್ರಂತೆ. ಮರುದಿನವೇ ವೀರೇಂದ್ರ ಪಾಟೀಲ್ ಆರೋಗ್ಯ ವಿಚಾರಿಸಿದ ಬಳಿಕ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಂಗಾರಪ್ಪನವರ ಹೆಸರು ಘೋಷಿಸಿದ್ರು ರಾಜೀವ್ ಗಾಂಧಿ. ಡಿ.ಕೆ. ಶಿವಕುಮಾರ್ ಅವರು ಹೇಳೋದು ಬಂಗಾರಪ್ಪ ನನ್ನ ಗುರು ಅಂತ. ಯಾಕೆಂದರೆ ಬಂಗಾರಪ್ಪನವರೇ ಫಸ್ಟ್ ಅವರನ್ನು ಮಂತ್ರಿ ಮಾಡಿದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ಅವಾಗ 28-29 ವರ್ಷ. ಅವ್ರನ್ನ ಮಂತ್ರಿ ಮಾಡಿ ಮೇಲೆ ತೊಗೊಬಂದಿದ್ದೆ ಬಂಗಾರಪ್ಪ ಅವರು. ಆದ್ದರಿಂದ ಬಂಗಾರಪ್ಪ ಅವರು ತನ್ನ ರಾಜಕೀಯ ಗುರು ಅಂತ ಈಗಲೂ ಒಪ್ಕೋತಾರೆ. ಅವರು ಬಂಗಾರಪ್ಪ ಅವರಿಂದಲೇ ತನ್ನ ಮೇಲೆ ಬಂದಿದ್ದು ಅಂತ. ಆದರೆ ಬಂಗಾರಪ್ಪ ಅವರು ಪದೇ ಪದೇ ಪಕ್ಷಾಂತರ ಮಾಡ್ತಾಯಿದ್ದು, ಆ ಕಡೆ ಈ ಕಡೆ ಹೋಗ್ತಾ ಇದ್ದರಿಂದ ಇವರು ಹೋಗಲಿಲ್ಲ, ಕಾಂಗ್ರೆಸ್ಸಲ್ಲಿ ಉಳ್ಕೊಂಡಿದ್ದರು. ಯಾಕೆಂದರೆ 94ನೇ ಇಸ್ವಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಆಮೇಲೆ ಇಂಡಿಪೆಂಡೆಂಟಾಗಿ ನಿಂತರು, ಬೇರೆ ಪಕ್ಷಕ್ಕೆ ಹೋಗಲಿಲ್ಲ. ಅವರು ಇಂಡಿಪೆಂಡೆಂಟಾಗಿ ನಿಂತು ಗೆದ್ದು ಬಂದರು. ಗೆದ್ದು ಬಂದಮೇಲೆ ಮತ್ತೆ ವಾಪಸ್ ಕಾಂಗ್ರೆಸ್ಸಿಗೆ ಹೋದರು. ಆದ್ದರಿಂದ ಅವ್ರ ಪಕ್ಷವನ್ನು ಯಾವತ್ತೂ ಬಿಡೋ ಕೆಲಸವನ್ನು ಮಾಡಿಲ್ಲ. ಅದು ಅವರು ಇಲ್ಲಿ ತನಕ ಭಾಳ ಕಾಪಾಡ್ಕೊಂಡು ಬಂದಿದೆ. ಇನ್ನೊಂದು ಅವ್ರ ಜೊತೆ ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದವರು, ಹಳೆ ಕಾಲದ ಜೊತೆಗಿದ್ದವರು ಅವ್ರು ಕೈ ಬಿಟ್ಟಿಲ್ಲ. ಬಂಧಿಖಾನೆ ಸಚಿವರಾದ್ರೆ ಸಿಎಂ ಆಗುವುದು ಪಕ್ಕ. ರಾಜೀವ್ ಗಾಂಧಿ ಜೊತೆ ಕಾರಲ್ಲಿ ಪ್ರಯಾಣಿಸುತ್ತಿದ್ದಾಗ ಸಿಎಂ ಬದಲಾವಣೆ ವಿಚಾರ ಚರ್ಚಿಸಿದ್ದನ್ನ ಬಂಗಾರಪ್ಪನವರ ಬಳಿ ಹೇಳಿದಾಗ ಅವರು ನಂಬಲೇ ಇಲ್ಲ. ನೀವೇ ಸಿಎಂ ಆಗ್ತೀರಿ, ಸಿಎಂ ಆದ್ರೆ ಏನ್ ಮಾಡ್ತೀರಿ ಅಂತ ಡಿ.ಕೆ.ಶಿ ಬಂಗಾರಪ್ಪನವರಲ್ಲೇ ಕೇಳಿದ್ರಂತೆ. ಆಗ ಬಂಗಾರಪ್ಪ, ನಾನು ಸಿಎಂ ಆದ್ರೆ ನಿನ್ನನ್ನ ಮಿನಿಸ್ಟರ್ ಮಾಡ್ತೀನಿ ಅಂದ್ರಂತೆ. ಹಾಗೆಯೇ ಆಗಿತ್ತು. 1991ರಲ್ಲಿ ಬಂಗಾರಪ್ಪ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಸಚಿವರಾಗಿದ್ರು. ಸಚಿವರಿಗೆ ಖಾತೆ ಹಂಚಿಕೆಯ ಪಟ್ಟಿಯನ್ನ ಬರೆಯುತ್ತಿದ್ದದ್ದು ಇದೇ ಡಿ.ಕೆ.ಶಿ. ಡಿ.ಕೆ.ಶಿ ಹೆಸರು ಬಂದಾಗ ಬಂಗಾರಪ್ಪ, ನೀನು ಬಂದಿಖಾನೆ ಖಾತೆ ತೆಗೆದುಕೋ, ನಾನು ಕೂಡ ಬಂದಿಖಾನೆ ಸಚಿವನಾಗಿದ್ದೆ, ಈಗ ಸಿಎಂ ಆಗಿದ್ದೇನೆ. ದೇವರಾಜ್ ಅರಸ್ ಕೂಡ ಮೊದಲು ಬಂದಿಖಾನೆ ಸಚಿವರಾಗಿದ್ರು, ಮುಂದೆ ಸಿಎಂ ಆದ್ರು, ನೀನು ಕೂಡ ಮುಂದೆ ಸಿಎಂ ಆಗ್ತೀಯಾ ಅಂತ ಬಂಗಾರಪ್ಪ ಅಂದೇ ಹೇಳಿದ್ರಂತೆ. ಡಿ.ಕೆ. ಶಿವಕುಮಾರ್ ಅಧ್ಯಯನದಲ್ಲಿ ಆಸಕ್ತಿ ಹೊಂದಿರೋ ಅಪರೂಪದ ರಾಜಕಾರಣಿ. ವಿಶೇಷವೆಂದ್ರೆ ಎಸ್.ಎಂ. ಕೃಷ್ಣ ಸಿಎಂ ಆಗಿದ್ದಾಗ ಸಚಿವರಾಗಿದ್ದ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಯೂನಿವರ್ಸಿಟಿಯ ಎಂಎ ಪರೀಕ್ಷೆ ಬರೆದಿದ್ರು. ಇಂಥ ಡಿ.ಕೆ. ಶಿವಕುಮಾರ್ 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕಗೊಂಡ್ರು. ಅದು ಅವರ ದಶಕಗಳ ಕನಸಾಗಿತ್ತು. ಸಾಲು ಸಾಲು ಅಡೆತಡೆಗಳ ನಡುವೆಯೂ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿಯ ಚುಕ್ಕಾಣಿ ಹಿಡಿದ್ರು. ನಾಯಕತ್ವದ ಕೊರತೆ ಎದುರಿಸುತ್ತಿದ್ದ ಕರ್ನಾಟಕ ಕಾಂಗ್ರೆಸ್ಗೆ ನಾಯಕರಾಗಿ ಡಿ.ಕೆ.ಶಿ ಎಂಟ್ರಿ ಅನಿವಾರ್ಯವೂ ಆಗಿತ್ತು ಮತ್ತು ಅವರು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ರು ಕೂಡ.